ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 6ನೇ ತರಗತಿ ತೃತೀಯ ಭಾಷೆ ಹಿಂದಿಯಲ್ಲಿ ಪಾಠಾಧಾರಿತ ಮೂಲ್ಯಾಂಕನ LBAಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ. 3ನೇ ಪಾಠ ಪಡೋ ಲಿಖೋ और समझो, 4ನೇ ಪಾಠ ಸ್ವರ ತಥಾ ಉನ್ಕಿ ಮಾತ್ರಾಯಿ, ಎರಡನ್ನು ಸೇರಿ 20 ಅಂಕಗಳ LBA ಇದ್ದಾವೆ. ಸೊ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಯಾರಿಗೆಲ್ಲ PDF ಬೇಕನ್ನೋರು 6ನೇ ತರಗತಿಯ ಎಲ್ಲ ವಿಷಯಗಳಲ್ಲಿ ಅವೈಲೇಬಲ್ ಮಾಡಿದ್ದೀವಿ. 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಬೈ ಮಾಡ್ಬೋದು. ಸ್ಮರಣೆಗೆ 10 ಅಂಕ, ಸಮಜ್ನಾಗೆ 10, ಸೊ ಟೋಟಲಿ 20 ಮಾರ್ಕ್ ಇದೆ. ಇನ್ನು ಕಠಿಣತೆ ಮಟ್ಟ ನೋಡೋದಾದರೆ ಸರಳ 10, ಸಾಮಾನ್ಯ ಕೂಡ 10 ಇದೆ, ಒಟ್ಟು 20 ಅಂಕ. ಪ್ರಶ್ನೆ ಪ್ರಕಾರಗಳಲ್ಲಿ ವಸ್ತುನಿಷ್ಠ 15 ಅಂಕ, ಲಘು ಉತ್ತರ 5 ಅಂಕ, ಒಟ್ಟು 20 ಅಂಕ. ಇನ್ನು ಇಲ್ಲಿರ್ತಕ್ಕಂಥ ಅಂಕಭಾರಗಳನ್ನು ಪಾಠಗಳಲ್ಲಿ ನೋಡೋದಾದರೆ ಪಡೋ ಸಮಜೋ ಅವ್ರ ಲಿಖೋದಿಂದ 2 ಅಂಕದ 5 ಪ್ರಶ್ನೆ ಹಾಕಿದ್ದೀವಿ. ಒಟ್ಟು 5 ಪ್ರಶ್ನೆಗಳು 10 ಅಂಕ. ಸ್ವರ ತಥಾ ಉನ್ಕಿ ಮಾತ್ರೆ ಒಳಗಡೆ 3 ಅಂಕದ 2 ಪ್ರಶ್ನೆ, 4 ಅಂಕದ 1, ಒಟ್ಟು 3 ಪ್ರಶ್ನೆಗಳು 10 ಅಂಕವನ್ನು ಹಾಕಿದ್ದೀವಿ. ಒಟ್ಟು ಈ ಪ್ರಶ್ನೆ ಪತ್ರಿಕೆಯಲ್ಲಿ 2 ಅಂಕದ 5 ಇದ್ದಾವೆ, 3 ಅಂಕದ 2, 4 ಅಂಕದ 1, ಒಟ್ಟು 8 ಪ್ರಶ್ನೆಗಳು 20 ಅಂಕಗಳಿಗಾಗಿರ್ತಕ್ಕಂಥ ಒಂದು ಏನು ಮಾಡಿದ್ದೀವಿ ಅಂದರೆ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧವನ್ನು ಪಡಿಸಿರೋದು. ಸೊ ಇದು ಡೈರೆಕ್ಟಾಗಿ ಕೀ ಆನ್ಸರ್ ಪೇಜ್ಗೆ ಕರ್ಕೊಂಡು ಬರೋಣ. ಪಾಠಾಧಾರಿತ ಮೂಲ್ಯಾಂಕನ್ LBA 2026-27 पढ़ो समझो और लिखो स्वर तथा उनकी मात्राएं उत्तर सूची, कक्षा 6, विषय तृतीय भाषा हिंदी, अंक 20, समय 40 मिनट, 40 ನಿಮಿಷ ತುಂಬಾ ಆಯಿತು. ನಿಮ್ನಲಿಖಿತ ಪ್ರಶ್ನೆಗೆ ಉತ್ತರ ಲಿಖಿ ಅಂತ ಕೇಳಿದರೆ 5 ಪ್ರಶ್ನೆಗಳು, ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ, ಒಟ್ಟು 10 ಅಂಕ. ಪ್ರಶ್ನೆ 1, ಸ್ವರ ಅಕ್ಷರಕ್ಕೂ ಅನುಕ್ರಮ ಸೆ ಲಿಖಿ ಅಂತ ಕೇಳಿದ್ದಾರೆ. ಸೊ ಸ್ವರಗಳು ಗೊತ್ತಿದ್ದಾವೆ, ಅ, ಆ, ಇ, ಉ, ಊ, ರಿ, ಎ, ಐ, ಓ ಮತ್ತು ಔ. ಇವು ಸ್ವರಾಕ್ಷರಗಳನ್ನು ಬರೆದ್ರೆ 2 ಮಾರ್ಕ್ ಇತ್ತು. ಇನ್ನು ಸೆಕೆಂಡಲ್ಲಿ ಅವರ್ಗೀಯ ವ್ಯಂಜನ ಅಕ್ಷರಕ್ಕೂ ಲಿಖಿ ಅಂತ ಕೇಳಿದ್ದಾರೆ. ಅವರ್ಗೀಯ ವ್ಯಂಜನಗಳು ಯ, ರ, ಲ, ವ, ಶ, ಶ, ಸ, ಹ. ಸೊ ಇವೇನಪ್ಪ ಅಂದರೆ ಅವರ್ಗೀಯ ವ್ಯಂಜನಗಳು. 3ನೇ ಪ್ರಶ್ನೆ, ಅಯೋಗವಾಹ ಲಿಖಿ ಅಂತ ಕೇಳಿದರು. ಅಮ್ ಮತ್ತು ಅಹವನ್ನು ಏನಂತೀವಿ? ಅಯೋಗವಾಹ ಅಂತೀವಿ. 4th ಒನ್, ನಿಮ್ನಲಿಖಿತ ಶಬ್ದಕ್ಕೆ ಅರ್ಥ ಕನ್ನಡ ಮೇ ಲಿಖಿ ಅಂತ ಕೇಳಿದ್ದಾರೆ. ಆಮ್ ಮತ್ತು ಘರ್ ಅಂತ ಇದೆ. ಸೊ ಆಮ್ಗೆ ಏನಂತೀವಿ? ಮಾವು. ಘರ್ಗೆ ಏನಂತೀವಿ? ಮನೆ ಅಂತ ಕರಿತೀವಿ. ಇನ್ನು 5th ಒನ್, ಬಿನಾ ಮಾತ್ರಾ ವಾಲೆ 3 ಅಕ್ಷರಕ್ಕೆ ಸಾರ್ಥಕ್ ಶಬ್ದ ಲಿಖಿ ಅಂತ ಕೇಳಿದ್ದಾರೆ. ಓಕೆ, ಸಾರ್ಥಕ ಅಂದ್ರೆ ಅರ್ಥ ಕೊಡಬೇಕು. ಕನಕ, ಪದಕ, ಸಫಲ, ಜಲಜ, ಮಸಜ, ಸರಳ ಅಂತಲೂ ಕೂಡ ನಾವೇನು ಮಾಡ್ಬೋದು? ಬರಿಬೋದು. ಒಟ್ಟಾರೆ ಅರ್ಥ ಕೊಡ್ತಕ್ಕಂಥ ಪದಗಳನ್ನು ಹಾಕಬೇಕು. ಇಷ್ಟು 2 ಅಂಕದ 5 ಪ್ರಶ್ನೆಗಳಿತ್ತು. ಇನ್ನು 3 ಅಂಕದ 2 ಪ್ರಶ್ನೆಗಳಿದ್ದಾವೆ. ನಿಮ್ನ ವ್ಯಂಜನಕ್ಕೆ 12 ಖಡಿ ಪಂಕ್ತಿ ಲಿಖಿ ಅಂತ ಕೇಳಿದ್ದಾರೆ. ಕ, ಪ ಮತ್ತು ರ ಅಂತ ಇದೆ. ಸೊ ಕಂಪ್ಲೀಟಾಗಿ ನೀವೇನು ಮಾಡಬೇಕಪ್ಪ ಅಂದರೆ ಬರಿಬೇಕು. ಕ, ಕಾ, ಕಿ, ಕಿ, ಕು, ಕು, ಕೆ, ಕೈ, ಕೋ, ಕೌ, ಕಂ, ಕಹ. ಇಲ್ಲಿ ನೀವು ರೀದು ಕೂಡ ಬರೆದ್ರೆ ಏನಾಗ್ತದಪ್ಪ ಅಂದರೆ ನಡೀತದೆ. ಓಕೆ, ಸೊ ಈ ಥರ ಕ, ಪ, ರದ್ ಏನಾಗಬೇಕಾಗಿತ್ತು? ಬಳ್ಳಿ ಸಾಲುಗಳನ್ನು ನೀಟಾಗಿ ಬರಿಬೇಕಿತ್ತು. ಇನ್ನು ನೆಕ್ಸ್ಟ್ ಏನು ಕೇಳಿದ್ದಾರೆ ಅಂದರೆ ಆ ಮಾತ್ರ ವಾಲೆ 6 ಶಬ್ದ ಲಿಖಿ ಅಂತ ಕೇಳಿದ್ದಾರೆ. ಇಲ್ಲಿ ಆ ಮಾತ್ರ ಅಂತಕ್ಕಂಥದ್ದು ಇದು ಈ ಒಂದು ಸ್ವರಚನೆಯ ಶಬ್ದಗಳನ್ನು ಕೇಳಿದರು. ಕಾಮ್, ಖಾಸ್, ಚಾರ್, ಸಾತ್, ಬಾಲ್, ಆಮ್, ಚಾಲ್, ಚಾಯ್ ಮತ್ತು ಜಾಲ್. ಇನ್ನು ಲಾಸ್ಟ್ 4 ಮಾರ್ಕರ್ ಕೇಳಿದರು. ನಿಮ್ನ ಸ್ವರಕ್ಕೆ ಮಾತ್ರಾओं के लिए 2 ಶಬ್ದ ಲಿಖಿ ಅಂತ ಕೇಳಿದರು. ಇದು ಈ ಮಾತ್ರ ಇದೆ. ಓಕೆ, ಇದು ಓ ಮಾತ್ರ, ಇದು ಓ ಮಾತ್ರ, ಇದು ಔ ಮಾತ್ರ. ಸೊ ಈ ಮಾತ್ರ ಚಿಹ್ನೆಗಳಿಗೆ 2 ಶಬ್ದ ಇಲ್ಲಿ ತುಂಬಾ ಬರೆದಿದ್ದೀವಿ. ಹೀಗೆ ದಿನ್, ಚಿತ್ರ, ಮಿತ್ರ, ದಿಲ್, ನಿಧಿ, ಸ್ಥಿರ, ಪಿತಾ, ಕೀಲಾ. ಹೂಗೆ, ಮುನ್ನಿ, ಪೂಲ್, ಸುಧಾ, ಸುನ್, ಚುನ್, ಖುಲ್, ಬನ್. ಹೋಗೆ, ಲೋಗ್, ಗೋಲ್, ರೋಗ್, ಸೋಚ್, ಭೋಜನ್, ರೋಟಿ, ಧೋತಿ. ಅವ್ಗೆ ನೌಕಾ, ಕೌನ್, ಗೌತಮ್, ಔರದ್, ಸೌದಾ ಮತ್ತು ಮೌಸಿ. ಇಷ್ಟು ಏನು ಮಾಡಿದ್ದೀವಿ ಅಂತಂದರೆ 6th ಸ್ಟ್ಯಾಂಡರ್ಡ್ಗಲ್ಲಿರ್ತಕ್ಕಂಥ ಪಾಠ 3 ಮತ್ತು 4 ಸೇರಿ 20 ಮಾರ್ಕ್ಸ್ಗೆ ಒಂದು LBA ಟೆಸ್ಟ್ ಪೇಪರನ್ನು ಮಾಡಿರೋದು. ಯಾರಿಗೆಲ್ಲ PDF ಬೇಕನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಬೈ ಮಾಡ್ಬೋದು ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಇನ್ನೂ ಹೆಚ್ಚಿನ ನಾವು LBAಗಳನ್ನು ಕನ್ನಡದಲ್ಲಿ, ಇಂಗ್ಲೀಷ್, ಹಿಂದಿ, SS, ಸೈನ್ಸ್, ಮ್ಯಾಥ್ಸ್ ಒಂದನ್ನು ಬಿಟ್ಟು ಎಲ್ಲವುಗಳನ್ನು ಕೂಡ ಅವೈಲೇಬಲ್ ಮಾಡ್ತೀವಿ. ಸೊ ದಯಮಾಡಿ ತಾವುಗಳನ್ನು ವಾಚ್ ಮಾಡಿ ಅಂತ ಹೇಳ್ತಾ
ನಾನು ಸಿಗ್ತೀನಿ ಹೊಸ ಪಾಠದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.